ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಶಿವಯೋಗಿ ಅಕಾಡೆಮಿ ಚಾನಲ್. ತಮ್ಮೆಲ್ಲರಿಗೂ ಸ್ವಾಗತ. ನಾವಿವಾಗ ಮಾಡ್ತಾ ಇರೋದು ಒಂದು ನ್ಯೂಮೆರಿಕಲ್ ಸಾಲ್ವ್ ಮಾಡಿರೋದು 9th ಕ್ಲಾಸಲ್ಲಿ ಕೊಟ್ಟಿರೋವಂಥ ಸೈನ್ಸಲ್ಲಿ ಫಿಸಿಕ್ಸಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ. ಅದು ಯಾವ ಚಾಪ್ಟರ್ ಅಂತಂದ್ರೆ 9th ಸ್ಟ್ಯಾಂಡರ್ಡದ್ದು ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನಿಂದ. ಹೌದ್ರಿ, ಅದರೊಳಗಿಂದ ಒಂದು ಸಾಲ್ವ್ ಮಾಡಿರೋಂಥ ಪ್ರಾಬ್ಲಮ್ನ ನಾವು ಇವಾಗ ಸಾಲ್ವ್ ಮಾಡೋಣ. ಏನು ಪ್ರಾಬ್ಲಮ್ ಐತದು ನೋಡಿರಿ, ಫಸ್ಟ್ ಓದಬೇಕು. ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿ, ನಾವು ಫಸ್ಟ್ ಅದನ್ನು ಕೇರ್ಫುಲ್ಲಾಗಿ ಓದಬೇಕು. ಓದಿದ ಮೇಲೆ ಅದನ್ನು ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿಂದ ಗಿವನ್ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ಗಿವನ್ ಡೇಟಾ ಕಲೆಕ್ಟ್ ಮಾಡಿ ಆದಮೇಲೆ ಅದಕ್ಕೆ ಅಪ್ರೋಪ್ರಿಯೇಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಪ್ರೋಪ್ರಿಯೇಟ್ ಫಾರ್ಮುಲಾ ಅಪ್ಲೈ ಮಾಡಿಂದ ಗಿವನ್ ಡೇಟಾನ ಅದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂಸ್ನ, ಮತ್ತು ಕ್ಯಾಲ್ಕುಲೇಷನ್ ಮಾಡಿಂದ ರಿಸಲ್ಟನ್ನು SI ಯೂನಿಟ್ ಒಳಗೆ ಇಡಬೇಕು. ಹೌದ್ರಿ, ಹೌದು. ಫಸ್ಟ್ ನಾವೇನು ಮಾಡಬೇಕು, ಈಗ ಪ್ರಾಬ್ಲಮ್ನ ಓದೋಣ. ಎ ಕಾನ್ಸ್ಟೆಂಟ್ ಆಫ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಆ್ಯನ್ ಆಬ್ಜೆಕ್ಟ್ ಆಫ್ ಅ ಮಾಸ್ 5 kg. 5 kg ಇರುವಂಥ ಆಬ್ಜೆಕ್ಟಿಗೆ ಒಂದು ಕಾನ್ಸ್ಟೆಂಟ್ ಆದಂಥ ಫೋರ್ಸನ್ನು ಅಪ್ಲೈ ಮಾಡ್ಯಾರ. ಹೌದಾ, 5 kg ಇರುವಂಥ ವಸ್ತುವಿಗೆ ಅಂದರೆ ಆಬ್ಜೆಕ್ಟಿಗೆ. ಹೌದಾ, ಅದ್ರ ತೂಕ ಎಷ್ಟೈತಿ, 5 kg ಇರುವಂಥ ಒಂದು ವಸ್ತುವಿನ ಮೇಲೆ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ object of mass 5 kg, a duration of 2 seconds, it increases the object velocity from 3 meter to 7 meter per second. ಈಗ 5 kg ಇರುವಂಥ ವಸ್ತುವಿನ ಮೇಲೆ ನಾವು ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಅದು ಎಷ್ಟು ವೆಲಾಸಿಟಿ ಇನ್ಕ್ರೀಸ್ ಆಗೈತಿ ಅಂತಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದು ಸ್ಥಳ ಬದಲಾವಣೆ ಆಗಿದ್ದು ಎಷ್ಟು ಕೊಟ್ಟಂಥ ಟೈಮು 2 ಸೆಕೆಂಡ್. ಹೌದಾ, ಎಷ್ಟಾಗೈತೆ ಅಂತಂದ್ರೆ 3 ಮೀಟರ್ ಪರ್ ಸೆಕೆಂಡಿಂದ 7 ಮೀಟರ್ ಪರ್ ಸೆಕೆಂಡ್ ಏನಾಗೈತಿ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. 3 ಮೀಟರ್ ಪರ್ ಸೆಕೆಂಡಿಂದ 7 ಮೀಟರ್ ಪರ್ ಸೆಕೆಂಡ್ ಆಗೈತಿ. ಎಷ್ಟು ವಿತ್ ರೆಸ್ಪೆಕ್ಟ್ ಟು 2 ಸೆಕೆಂಡ್ಸ್, ಅಂದರೆ 2 ಸೆಕೆಂಡ್ ಇಸ್ ಟೇಕನ್ ಟೈಮ್ ಈಸ್ ಈಕ್ವಲ್ ಟು 2 ಸೆಕೆಂಡ್ ಆಗೈತಿ. ನೆಕ್ಸ್ಟ್ ಏನು ಕ್ವಶನ್ ಕೇಳ್ಯಾರ ಅವರು ನೋಡ್ರಿ. ನೆಕ್ಸ್ಟ್ ಏನು ಕೇಳ್ಯಾರ ಅಂತಂದ್ರೆ ಇದ್ರದ್ದು ನಾವು ಫೋರ್ಸ್ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಫೋರ್ಸ್ ಅಪ್ಲೈ ಮಾಡೋದ್ರಿಂದ 5 kg ಇರುವಂಥ ವಸ್ತು 3 ಮೀಟರ್ ಪರ್ ಸೆಕೆಂಡಿಂದ 7 ಮೀಟರ್ ಪರ್ ಸೆಕೆಂಡಿಗೆ ಡಿಸ್ಪ್ಲೇಸ್ಮೆಂಟ್ ಆಗೈತಿ ವಿತ್ 2 ಸೆಕೆಂಡಿಗೆ. ಹೌದಾ, ಇವಾಗ ಇದನ್ನು ಫೋರ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು. F ಇಸ್ ಈಕ್ವಲ್ ಟು ಓಕೆ, ವಿ ನೋ ದಟ್ M ಇಂಟು V ಮೈನಸ್ U ಡಿವೈಡೆಡ್ ಬೈ T. ಈ ಫಾರ್ಮುಲಾ ಹಾಕಿ ಗಿವನ್ ಡೇಟಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ಮತ್ತು ಹಾಫ್ ಆಫ್ ಪ್ರಾಬ್ಲಮ್ ಏನು ಕೊಟ್ಟಾರ್ರಿ ಅವರು, the applied force. Now if the force was applied for a duration of 5 seconds, what would be the final velocity of the object? ಹೌದಾ, ಇವಾಗ ಏನು ನಾವು ಫೋರ್ಸ್ ಫೈಂಡ್ ಔಟ್ ಮಾಡಿದ್ವಲ್ಲ, ಆ ಫೋರ್ಸ್ ಅಪ್ಲೈ ಮಾಡಿದ್ರೆ ಮತ್ತು ಅದೇ ಥರನಾದ ಕಾನ್ಸ್ಟೆಂಟ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಮತ್ತು 5 ಸೆಕೆಂಡಿಗೆ ಎಷ್ಟು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಗೈತಿ ಅಂತ ಕ್ವಶನ್ ಅದು. ಹೌದಾ, ಅದ್ರದ್ದು ಫೈನಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ಹೌದ್ರಿ, ಫಸ್ಟ್ ನಾವು ಏನು ಮಾಡಬೇಕು, ಈಗ ಫೋರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಗಿವನ್ ಡೇಟಾ M ಈಸ್ ಈಕ್ವಲ್ ಟು 5 kg, T is equal to 2 seconds and U is equal to 3 meter per second. ಅಂದರೆ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ is equal to 7 meter per second and the F is equal to ಕ್ವಶನ್ ಮಾರ್ಕ್. ಇವಾಗ ನಾವು T is equal to 5 ಸೆಕೆಂಡ್ ಇದ್ದಾಗ ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ಇವಾಗ ಈ ಫೋರ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ ರೀ. F is equal to ನಮಗೆ ಫಾರ್ಮುಲಾ ಗೊತ್ತೈತಿ ನ್ಯೂಟನ್ ಸೆಕೆಂಡ್ ಲಾಸಿಂದ. F is equal to M ಇಂಟು V ಮೈನಸ್ U ಡಿವೈಡೆಡ್ ಬೈ T. ಓಕೆ, ಇವಾಗ F ಈಸ್ ಈಕ್ವಲ್ ಟು M ಅಂದ್ರೇನು 5 kg, V ಅಂದ್ರೆ ಫೈನಲ್ ವೆಲಾಸಿಟಿ 7 ಮೀಟರ್ ಪರ್ ಸೆಕೆಂಡ್, 3 ಅನ್ನೋದು ಇನಿಷಿಯಲ್ ವೆಲಾಸಿಟಿ 3 ಮೀಟರ್ ಪರ್ ಸೆಕೆಂಡ್, ಟೈಮ್ ಟೇಕನ್ T ಈಸ್ ಈಕ್ವಲ್ ಟು 2 seconds. ಓಕೆ, ನೆಕ್ಸ್ಟ್ 7 ಮೈನಸ್ 3 ವಿ ಗೆಟ್ 4 ಇಂಟು 5 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಡಿವೈಡೆಡ್ ಬೈ 2, 5 ಇಂಟು 4, 5 ಮಲ್ಟಿಪ್ಲೈ ಬೈ 4 ವಿ ಗೆಟ್ 20 ಡಿವೈಡೆಡ್ ಬೈ 2, 2 1 ಜಾ 2 10 ಜಾ, ಸೊ ವಿ ಗೆಟ್ 10 Newton. Okay, F is equal to 10. Newton is the SI unit of force. ಸೊ ಈಗ ಮತ್ತೆ ಕ್ವಶನ್ ಏನೈತದು, 10 Newton ಫೋರ್ಸ್ ಅಪ್ಲೈ ಮಾಡಿಂದ ಫೈಂಡ್ ಔಟ್ ಮಾಡಿರುವಂಥ ಫೋರ್ಸ್ ಎಷ್ಟೈತಿ 10 Newton ಫೋರ್ಸ್. ಇಫ್ ದ ಫೋರ್ಸ್ ವಾಸ್ ಅಪ್ಲೈಡ್ ಅಂದರೆ 10 Newton ಫೋರ್ಸ್ ಅಪ್ಲೈ ಮಾಡಿಂದ ಮತ್ತು 5 ಸೆಕೆಂಡ್ ಟೈಮ್ ತೊಗೊಂಡು ಎಷ್ಟು ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಗೈತಿ, ಎಷ್ಟು ವೆಲಾಸಿಟಿ ಆಗೈತಿ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಇದೇ ಸೇಮ್ 5 kg ಇರುವಂಥ ಆಬ್ಜೆಕ್ಟು, ಇದೇ 5 kg ಇರುವಂಥ ಆಬ್ಜೆಕ್ಟು, 5 kg ಇರುವಂಥ ಆಬ್ಜೆಕ್ಟು 2 ಸೆಕೆಂಡಿಗೆ ಎಷ್ಟು ವೆಲಾಸಿಟಿ ಇನ್ಕ್ರೀಸ್ ಆಗೈತೆ ಅಂದ್ರೆ 3 ಮೀಟರ್ ಪರ್ ಸೆಕೆಂಡಿಂದ 7 ಮೀಟರ್ ಪರ್ ಸೆಕೆಂಡಿಗೆ ಆಗೈತಿ. ಮತ್ತು ಅದು 5 ಸೆಕೆಂಡಿಗೆ ಎಷ್ಟು ವೆಲಾಸಿಟಿ ರೀಚ್ ಆಗೈತದು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಗೈತಿ ವಿತ್ ರೆಸ್ಪೆಕ್ಟ್ ಟು 5 ಸೆಕೆಂಡಿಗೆ. ಹೌದಾ, ಇದನ್ನು ಫೈಂಡ್ ಔಟ್ ಮಾಡಬೇಕು ಫೈನಲ್ ವೆಲಾಸಿಟಿ. ಹೌದ್ರಿ, ನೆಕ್ಸ್ಟ್ ಇದೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಅನ್ನೋನ್ ಟರ್ಮ್ V ಇತ್ತಲ್ಲ,
ಇದೇ ಫಾರ್ಮುಲಾ ಯೂಸ್ ಮಾಡಿ ಅನ್ನೋನ್ ಟರ್ಮ್ ವಿ ಐತಲ್ರಿ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ನಮಗೆ ಬೇಕಾಗಿರುವಂಥ ಟರ್ಮ್ ಯಾವುದು ವಿ, ಹೌದಾ? ವಿ ಇದನ್ನು ಔಟ್ಸೈಡ್ ತೊಗೋಬೇಕು ವಿ, ಹೌದ್ರಿ? ಈ ವಿನ ನಮಗೆ ಈಸ್ಕ್ವಲ್ಡ್ ಸೈನಿಂದ ಔಟ್ಸೈಡ್ ತೊಗೋಬೇಕು, ಅಂದರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಎಫ್ ಟಿ ಡಿವೈಡೆಡ್ ಬೈ ಎಮ್ ಈಸ್ ಈಕ್ವಲ್ ಟು ವಿ ಮೈನಸ್ ಯು. ಎಫ್ ಟಿ ಡಿವೈಡೆಡ್ ಬೈ ಎಮ್ ಪ್ಲಸ್ ಯು ಈಸ್ ಈಕ್ವಲ್ ಟು ವಿ. ವಿ ಈಸ್ ಈಕ್ವಲ್ ಟು ಎಫ್ ಟಿ ಡಿವೈಡೆಡ್ ಬೈ ಎಮ್ ಪ್ಲಸ್ ಯು. ಇವಾಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಅಂದ್ರೆ 10 ನ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಿರೋವಂಥ ವ್ಯಾಲ್ಯೂವು. ಎಮ್ ಟಿ ಅಂದ್ರೆ 5 ಸೆಕೆಂಡ್ಸ್, ದ್ಯಾಟ್ ಈಸ್ ಗಿವನ್ ಇನ್ ನ್ಯೂಮರಿಕಲ್. ಎಮ್ ಈಸ್ ಈಕ್ವಲ್ ಟು 5 kg, ಹೌದಾ? ಇವಾಗ ನಾವು ಮತ್ತು ಯು ಈಸ್ ಈಕ್ವಲ್ ಟು 3 ಮೀಟರ್ ಪರ್ ಸೆಕೆಂಡ್. ಇನಿಷಿಯಲ್ ವೆಲಾಸಿಟಿ ಆಫ್ ಆ್ಯನ್ ಆಬ್ಜೆಕ್ಟ್. ಇನಿಷಿಯಲ್ ವೆಲಾಸಿಟಿ ಆಫ್ ಆ್ಯನ್ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ V is equal to 10 multiplied by 5, we get 50 divided by 5 plus 3 is equal to 10 plus 3, V is equal to 13 meter per second. Okay, F is equal to 10 Newton. ಫೈಂಡ್ ಔಟ್ ಮಾಡಿರೋಂಥ ವ್ಯಾಲ್ಯೂ ಫೈನಲ್ ವೆಲಾಸಿಟಿ 5 ಸೆಕೆಂಡ್ ಟೈಮ್ ತೊಗೊಂಡಾಗ ರೀಚ್ ಆಗಿರೋವಂಥ ವೆಲಾಸಿಟಿ ಎಷ್ಟು? 13 ಮೀಟರ್ ಪರ್ ಸೆಕೆಂಡ್. ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗೈತಿ ಅಂತ ಅನ್ಕೋತೀನಿ ರೀ. ಇದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ಬೆಲ್ ಐಕಮನ್ನು ಒತ್ತಿರಿ, ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.